Just lift your hands wherever you are. ನಿಮ್ಮ ಒಂದು ಪೂರ್ಣ ಹೃದಯದಿಂದ ಕೈಗಳನ್ನು ಮೇಲೆ ಕೆತ್ತುತ್ತಾ ಈ ಹಾಡನ್ನು ಹಾಡಿ. Shikana mahantorobonasa. Come on, pray in tongues. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. Shialabahante. Zeke bahantorogosi alama. Rikamana hantoroshi alama. Rikabada hantolobosi kabada. Hallelujah. 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 En uyarvilum en taalvilum en aatma paadum. Hallelujah. Touch every lives, I pray of. ಪ್ರಾರ್ಥನೆ ಮಾಡ್ತಾ ಎಲ್ಲ ಜೀವಿತಗಳನ್ನು ಮುಟ್ಟು. You're the God who fulfills the expectation. People who come with expectation, Lord. You're God who sends them home full of blessings and mercies. ಜನರು ಯಾರೆಲ್ಲ ಒಂದು ಕರ್ತನೆ ಅಪೇಕ್ಷೆ ಪಡ್ಕೊಂಡು ಬಂದಿದ್ದಾರೆ, ಯಾರೆಲ್ಲ ಬಯಸಿ ಬಂದಿದ್ದಾರೋ, ಅವ್ರೇನೆಲ್ಲ ಬಯಸ್ತಿದ್ದಾರೋ, ಅವರೇನೆಲ್ಲ ಅಪೇಕ್ಷೆ ಪಡ್ತಿದ್ದಾರೋ ಅವರನ್ನು ತುಂಬಿಸಿ ಅವರನ್ನು ಮನೆಗೆ ಕಳಿಸು. Fill them with your Holy Spirit. Fill them with your presence. Fill them with your power. Whatever the need they have, Lord, fill them and send them home back of. ನಿನ್ನ ಪರಿಶುದ್ಧಾತ್ಮನಿಂದ ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬಿಸು ಕರ್ತನೆ. ಅವ್ರಿಗೆ ಏನೆಲ್ಲ ಬೇಕೋ ಅದರೆಲ್ಲವುಗಳಿಂದ ಕೊಟ್ಟು ಅವರನ್ನು ತುಂಬಿಸಿ ಅವರಿಗೆ ಮನೆಗೆ ಕಳಿಸು. Give you all the glory and honor. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. Amen. Okay, you can sit down. ಎಲ್ಲರೂ ಕೂಡ ಕೂತ್ಕೊಳ್ಳಬಹುದು ನೀವು. Hallelujah. 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 See, many people think like this. ಬಹಳ ಜನರು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. If somebody get healed, what is that to me? ಯಾರೋ ಒಬ್ಬರಿಗೆ ಗುಣವಾದ್ರೆ, ವಾಸಿ ಆದ್ರೆ ಅದರಿಂದ ನನಗೇನು ಉಪಯೋಗ? Many people think like this in the wrong way. ಈ ರೀತಿಯಾಗಿ ಯೋಚನೆ If that person get healed, he got delivered, what is that to me? ಯಾರೋ ಒಬ್ಬ ವ್ಯಕ್ತಿ ಅವರಿಗೆ ಬಿಡುಗಡೆ ಆಗಿದ್ರೆ, ಅವರಿಗೆ ಒಂದು ಸ್ವಸ್ಥತೆ ಆಗಿದ್ರೆ ಅದರಿಂದ ನನಗೇನು ಉಪಯೋಗ ಆಯಿತು? When you learn to celebrate others' testimony, God will look to you and heal you. ಬೇರೊಬ್ಬರ ಸಾಕ್ಷಿಯನ್ನು ಆಚರಣೆ ಮಾಡುವುದನ್ನು ನೀವು ಕಲಿಯುವಾಗ ದೇವರು ನಿಮಗೋಸ್ಕರ ಒಂದು ಅದ್ಭುತವನ್ನು ಮಾಡ್ತಾರೆ. You know, I was listen to me. I was hearing Pastor Benny and he was preaching in one of his crusades. Listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಪಾಸ್ಟರ್ ಬೆನ್ನಿನವರು ಒಂದು ಕೂಟದಲ್ಲಿ ಈ ರೀತಿಯಾಗಿ ಪ್ರಸಂಗ ಮಾಡ್ತಿದ್ರು. There was a woman who came to his meeting in a wheelchair. Listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಅವರು ವೀಲ್ ಚೇರ್ ಅಲ್ಲಿ ಒಬ್ಬ ಮಹಿಳೆ ಅವರ ಕೂಟಕ್ಕೆ ಬಂದಿದ್ರಂತೆ. She came with the expectation. Say, Lord, I am in wheelchair. ಅವರು ಹೇಳ್ತಾರೆ, ಕರ್ತನೇ ನಾನು ವೀಲ್ ಚೇರ್ ಅಲ್ಲಿ ಇದ್ದೇನೆ. But there are many people who are also in the wheelchair in the meeting. ನನ್ನ ಹಾಗೆ ಬಹಳಷ್ಟು ಜನರು ಈ ಒಂದು ಮೀಟಿಂಗ್ ಅಲ್ಲಿ ವೀಲ್ ಚೇರ್ ಮೇಲೆ ಇದ್ದಾರೆ. Lord, if you touch me or not, I don't care. I want you to heal everybody. ನನ್ನನ್ನು ನೀವು ಮುಟ್ತೀಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ಹಾಗೆ ವೀಲ್ ಚೇರ್ ಮೇಲೆ ಬಂದಿರೋನು ನೀನು ವಾಸಿ ಮಾಡು ಎಂಬುದಾಗಿ. The moment she said it, ಆ ಮಾತನ್ನು ಹೇಳಿದ ಕ್ಷಣ she got up from the wheelchair. ಆ ಒಂದು ವೀಲ್ ಚೇರ್ ಇಂದ ಎದ್ದು ನಿಂತಳು ಅವಳು. See, when you learn to celebrate somebody's miracle, when you learn to celebrate somebody's breakthrough, God will give you breakthrough, God will give you miracles. ಬೇರೊಬ್ಬರ ಬಿಡುಗಡೆಯನ್ನು, ಬೇರೊಬ್ಬರ ಅದ್ಭುತವನ್ನು ಆಚರಣೆ ಮಾಡುವುದನ್ನು ನೀವು ಕಲಿಯುವಾಗ ದೇವರು ನಿಮಗೆ ಬಿಡುಗಡೆ ಮಾಡ್ತಾರೆ, ಅದ್ಭುತವನ್ನು ಮಾಡ್ತಾರೆ. Stop being selfish. ಸೆಲ್ಫಿಶ್ ಆಗಿರುವುದನ್ನು ನಿಲ್ಲಿಸಬೇಡ್ರಿ. What is selfish? ಸ್ವಾರ್ಥಿಗಳಾಗಿರುವುದನ್ನು ನಿಲ್ಲಿಸಬೇಡ್ರಿ. If that woman got healed, I have problem, right? I did not get healed. Why should I celebrate? ಆ ಮಹಿಳೆಗೆ ಗುಣವಾದ್ರೆ ಅವರಿಗೆ ಆಯ್ತು, ನನಗೆ ಇನ್ನೂ ಗುಣವಾಗಿಲ್ಲ, ನಾನು ಆಚರಣೆ ಮಾಡಬೇಕು. ಆ ಮಹಿಳೆಗೆ ಗುಣವಾದ್ರೆ ಅವರಿಗೆ ಒಳ್ಳೇದಾಯ್ತು, ನನಗೇನು ಒಳ್ಳೇದಾಯ್ತು, ನನ್ನ ರೋಗ ಹಂಗೆ ಇದೆಯಲ್ಲ. When you become selfish, ನೀವು ಸ್ವಾರ್ಥಿಗಳಾದ್ರೆ your miracle you will miss it. ನಿಮ್ಮ ಅದ್ಭುತಗಳು ನೀವು ಅದನ್ನು ಕಳ್ಕೊಂತೀರಿ. But when you see somebody getting healed, ಆದ್ರೆ ಯಾರೊಬ್ರು ಗುಣವಾಗುವುದನ್ನು ನೀವು ನೋಡುವಾಗ Jesus will look to you and you seeing celebrating. Jesus say, hey, ಅವನಿಗೆ ಗುಣ ಮಾಡಪ್ಪ, ಅವನಿಗೆ ಗುಣ ಮಾಡಪ್ಪ. ಯೇಸು ನಿಮ್ಮನ್ನು ಅವರ ಅದ್ಭುತ ನೀವು ಆಚರಣೆ ಮಾಡುವಾಗ ಯೇಸು ಹೇಳ್ತಾರೆ, ಹೇ ಅವರಿಗೂ ಗುಣ ಮಾಡಿ ಎಂಬುದಾಗಿ. Hallelujah. Hallelujah. Amen. Amen. How many ready? ಎಷ್ಟು ಸಿದ್ಧರಾಗಿದ್ದೀರಿ for your miracle?
Learn to honor somebody's miracle. ಬೇರೆಯವರ ಅದ್ಭುತವನ್ನು ಗೌರವಿಸುವುದನ್ನು ಕಲಿಯಿರಿ. Hallelujah. Hallelujah. All right, I took much time. I'm going to finish it. If you have your Bibles, Ephesians. Ephesians 4. ಎಫೆಸಿ 4ನೇ ಅಧ್ಯಾಯ. We'll read 17 to 19. ಎಫೆಸಿ 4ನೇ ಅಧ್ಯಾಯ 17ರಿಂದ 19ನೇ ವಚನ. Read it, please. Yeah. Listen to me, recap a few ಬಹಳ minutes. ಎಚ್ಚರಿಕೆಯಿಂದ ಕೇಳ್ರಿ. It says, Paul says here, ಪೌಲನು ಇಲ್ಲಿ ಹೇಳ್ತಾರೆ, I insist, you put that 17. I insist on the Lord that he must no longer live as the Gentiles do in the futility of their thinking. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. Second verse, 18. Okay, this is the main thing. They are darkened in their understanding and separated from the life of God because of the, somebody say ignorance. ಯಾರಾದ್ರೂ ಹೇಳ್ರಿ ಅಲಕ್ಷ್ಯ. Because of the ignorance that is in them due to the hardening of their hearts. ಅಲ್ಲಿ ಹೇಳ್ತಾರೆ ವಾಕ್ಯದಲ್ಲಿ ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ, ಅವರು ತಮ್ಮ ಹೃದಯದ ಕುರುಡುತನದ ನಿಮಿತ್ತದಿಂದ. What do you call for ignorance in Kannada? ಅಲಕ್ಷ್ಯ. Is there an alaksha? There's not the right word. Ignorance is alaksha, right word. Somebody see in the dictionary, please. Ajnana, ignorance. Somebody say ignorance. ಅಜ್ಞಾನ ಎಂಬುದಾಗಿ ಹೇಳಿ. Ignorance. Shout louder. Ignorance. ಅಜ್ಞಾನ. Shout louder. Ignorance. ಅಜ್ಞಾನ. All right. Tell you okay. Listen very carefully. What is ignorance? Listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಅಜ್ಞಾನ ಅಂದ್ರೆ ಏನು? Ignorance is, I think English is better word, ignorance, right? For you to understand. How many understood what I said, ignorance? Ignorance ಅಂತ ಎಷ್ಟು ಜನಕ್ಕೆ ಅರ್ಥ ಆಯ್ತು? Tell ignorance, let people get it. I'll just explain what ignorance is. Ignorance is, what is the meaning of ignorance? Ignorance ಅಂದ್ರೆ ಅರ್ಥ ಏನು? Listen. I'm going to explain. Okay. Ignorance is ಅಜ್ಞಾನ ಅಂದ್ರೆ a person, a man or a woman having a problem or going through something but denying the fact that they have the problem, that is called ignorance. ಅಲ್ಲಿ ಅಜ್ಞಾನ ಅಂದ್ರೆ ಯಾರೊಬ್ಬ ಮಹಿಳೆ ಅಥವಾ ಪುರುಷ ಅಲ್ಲಿ ಒಂದು ಸಮಸ್ಯೆಯಲ್ಲಿ ಅಲ್ಲೂ ಹಾದು ಹೋಗ್ತಿದ್ದಾರೆ, ಆದ್ರೆ ಅವರನ್ನು ತೋರಿಸ್ತಾ ಇಲ್ಲ, ಅದು ಅಜ್ಞಾನ ಅಂದ್ರೆ. ನಾನು ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ. Ignorance is, ಅಜ್ಞಾನ ಅಂದ್ರೆ ಒಬ್ಬ ಸ್ತ್ರೀ ಇಲ್ಲ ಪುರುಷ ಚರ್ಚಿಗೆ ಬರೋರು, ಅವರಿಗೆ ಪ್ರಾಬ್ಲಮ್ ಇದೆ, ಹೌದಾ ಇಲ್ಲ? ಸಮಸ್ಯೆ, ರೋಗ, ಪ್ರಾಬ್ಲಮ್ಸ್ ಇದೆ. ಆದ್ರೆ ಅವ್ರು but they are telling, they're having the problem, but they're denying it before people, telling that they're not having the problem. That is called ignorance. ಅಜ್ಞಾನ ಅಂದ್ರೆ ಅವರಿಗೆ ಸಮಸ್ಯೆ ಇದೆ, ಆದ್ರೆ ಜನರ ಮುಂದೆ ಅವರು ತೋರಿಸ್ಕೊಳ್ತಾ ಇಲ್ಲ, ಹೇಳ್ಕೊಳ್ತಾ ಇಲ್ಲ ನಮಗೆ ಸಮಸ್ಯೆ ಇದೆ, ತೊಂದರೆ ಇದೆ ಎಂಬುದಾಗಿ. ಅದು ಅಜ್ಞಾನ ಅಂದ್ರೆ. Are you getting this or not? When you come in a place of ignorance, ಒಂದು ಅಜ್ಞಾನದ ಸ್ಥಳಕ್ಕೆ ನೀವು ಬಂದಾಗ you're having the problem. ನಿಮಗೆ ಸಮಸ್ಯೆಗಳು ಇರುತ್ತದೆ. But you think, if I get prayed, what if I fall on the ground? ನೀವು ಅನ್ಕೊಂತೀರಾ ಅಲ್ಲಿ ನನಗೆ ಪ್ರಾರ್ಥನೆ ಮಾಡಿದ್ರೆ ನಾನು ಅಲ್ಲಿ ಬಿದ್ದು ಬಿಟ್ರೆ ಏನ್ ಮಾಡೋಣ ಅಂತ. If I roll on the ground, what will people think of me? ಆ ಭೂಮಿ ಮೇಲೆ ಬಿದ್ದು ಒದ್ದಾಡಿದ್ರೆ ಜನರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ? Or if I tell my problems to the pastor, what will pastor think of me? ಅಥವಾ ಸಭಾ ಪಾಲಕರಿಗೆ ನನ್ನ ತೊಂದರೆಯನ್ನು ಸಮಸ್ಯೆಯನ್ನು ಹೇಳುವುದಾದ್ರೆ ಅವರು ಏನು ಯೋಚನೆ ಮಾಡ್ತಾರೆ? Or if I tell a believer to pray for me, what will he think about me? ನನ್ನ ಸಮಸ್ಯೆ ವಿಶ್ವಾಸಿ ಹತ್ರ ಹೇಳಿದ್ರೆ ಅವರು ನನ್ನ ಬಗ್ಗೆ ಏನು ಚಿಂತೆ ಮಾಡ್ತಾರೆ? You are having the problem, ನಿಮಗೆ ಸಮಸ್ಯೆಗಳಿದೆ, but you don't want to come out of the problem, and you telling everybody I don't have the problem. That is called ignorance. ಅಜ್ಞಾನ ಅಂದ್ರೆ ನಿಮಗೆ ಸಮಸ್ಯೆಗಳಿದ್ರು ಬೇರೆಯವ್ರ ಹತ್ರ ಹೇಳ್ಕೊಳ್ತಾ ಇಲ್ಲ, ಅದರಿಂದ ನೀವು ಹೊರಗೆ ಬರಕ್ ಕೂಡ ಆಗ್ತಿಲ್ಲ, ಅದನ್ನೇ ಹೇಳಿದ ಅಜ್ಞಾನ ಎಂಬುದಾಗಿ. Are you shouting somebody amen? Now listen. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. People who come new to the church, ಸಭೆಗೆ ಯಾರು ಹೊಸದಾಗಿ ಬಂದಿರ್ತಾರೆ, and there are old people in the church, ಮತ್ತು ಸಭೆಯಲ್ಲಿ ಹಳೆಬರು ಕೂಡ ವಿಶ್ವಾಸಿಗಳಿದ್ದಾರೆ. there are big difference in that. ಅವರ ಮಧ್ಯೆ ದೊಡ್ಡ ವ್ಯತ್ಯಾಸ ಇದೆ. Because a new people come to the church, ಹೊಸಬರು ಸಭೆಗೆ ಬರುವಾಗ they have no ignorance. ಅವರಿಗೆ ಯಾವುದೇ ಅಜ್ಞಾನ ಇರುವುದಿಲ್ಲ.
A new person comes to the church. ಸಭೆಗೆ ಹೊಸ ವ್ಯಕ್ತಿ ಬಂದಾಗ He has a problem. ಅವನಿಗೆ ಸಮಸ್ಯೆ He ಇರುತ್ತದೆ. has a sickness. ಅವನಿಗೆ ರೋಗ ಇರುತ್ತದೆ. He has a financial problem. ಹಣಕಾಸಿನ ಸಮಸ್ಯೆ ಇರುತ್ತದೆ. He's not having an ignorant heart. ಅವರಿಗೆ ಒಂದು ಅಜ್ಞಾನದ ಹೃದಯ ಇರುವುದಿಲ್ಲ. But there's old people in the church. ಆದ್ರೆ ಅದೇ ಸಭೆಯಲ್ಲಿ ಅದೇ Same problem. ಅದೇ ಸಮಸ್ಯೆ. Having sickness. ಅವರಿಗೆ ರೋಗ ಇದೆ. Having financial problem. ಹಣಕಾಸಿನ ತೊಂದರೆ ಇದೆ. Having enemies problem. ಅವರಿಗೆ ಶತ್ರುವಿನ ತೊಂದರೆ ಇದೆ. But he has ignorance. ಆದ್ರೆ ಅವನಿಗೆ ಅಜ್ಞಾನ ಇದೆ. Are you not getting this? ನಿಮಗೆ ಅರ್ಥ ಆಗ್ತಿಲ್ಲ. How does a new person that comes to a church get easily healed? ಹೇಗೆ ಒಬ್ಬ ಹೊಸ ವ್ಯಕ್ತಿ ಸಭೆಗೆ ಬಂದು ಸುಲಭವಾಗಿ ಅವರಿಗೆ ಗುಣವಾಗುತ್ತದೆ? Talk to me. ಮಾತಾಡ್ರಿ. How does a new person come to the church for the very first time and he's got healed in his body or his financial situation is changed? How? ಮೊಟ್ಟ ಮೊದಲನೇ ಸಾರಿ ಒಬ್ಬ ಹೊಸ ವ್ಯಕ್ತಿ ಸಭೆಗೆ ಬರುವಾಗ ಅವನಿಗೆ ಗುಣವಾಗುತ್ತದೆ, ಹಣಕಾಸಿನ ತೊಂದರೆ ಅವರಿಗೆ ನೀಗಿ ಹೋಗುತ್ತದೆ. ಅದೆಲ್ಲ ಹೇಗೆ ಆಗುತ್ತೆ? Because they are not having ignorance heart. ಅವರಿಗೆ ಒಂದು ಅಜ್ಞಾನದ ಮನಸ್ಸು ಇಲ್ಲ, ಅದಕ್ಕಾಗಿ ಅದ್ಭುತಗಳಾಗುತ್ತದೆ. Because they are telling God, they are telling pastor, they are telling people, ನನಗೆ ಈ ಪ್ರಾಬ್ಲಮ್ ಇದೆ, ಈ ಸಮಸ್ಯೆ ಇದೆ, ನೀವು ಏನು ತಿಳ್ಕೊಂಡ್ರು ಪರವಾಗಿಲ್ಲ, ನನಗೆ ಸ್ವಲ್ಪ ಪ್ರೇಯರ್ ಮಾಡಿ, ಅವಾಗ ದೇವರು ಮುಟ್ತಾನೆ. That is not ignorance. ಅದು ಅಜ್ಞಾನ ಅಲ್ಲ. Somebody shout amen. ಆಮೆನ್. Listen to me. I'll say one statement very powerfully. ಬಹಳ ಒಂದು ಮುಖ್ಯವಾದ ಬಹಳ ಬಲವಾದ ಸ್ಟೇಟ್ಮೆಂಟ್ ಹೇಳ್ತಾರೆ, ಕೇಳಿರಿ. What you tolerate today ಈ ದಿನ ನೀವು ಏನು ಸಹಿಸಿಕೊಳ್ತಿದ್ದೀರೋ will dominate you tomorrow. ನಾಳೆ ನಿಮ್ಮನ್ನು ಮೇಲಾಗಿ ನೋಡುತ್ತದೆ, ಅದು ನಿಮ್ಮನ್ನು ಆಳುತ್ತದೆ. Say it again. ಮತ್ತೊಂದು ಆವರ್ತಿ ಹೇಳ್ತೀನಿ. Say it again. ಮತ್ತೊಂದು ಆವರ್ತಿ ಹೇಳ್ತೀನಿ. What you tolerate today ಈ ದಿನ ಏನು ನೀವು ಸಹಿಸಿಕೊಂತಾ ಇದ್ದೀರೋ will dominate you tomorrow. ಅದು ನಾಳೆ ನಿಮ್ಮನ್ನು ಆಳುತ್ತದೆ. Are you not getting this? ನಿಮಗೆ ಅರ್ಥ ಆಯ್ತು? ಕನ್ನಡ ಜನರು ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಷ್ಟು ಜನಕ್ಕೆ ಅರ್ಥ ಆಯ್ತು? All right. What you tolerate today is what is going to dominate you tomorrow. ಈ ದಿನ ಏನನ್ನ ಸಹಿಸಿಕೊಳ್ತಾ ಇದ್ದೀರೋ ಅದು ನಿಮ್ಮನ್ನು ನಾಳೆ ಅದು ಆಳುತ್ತದೆ. New people, ಹೊಸಬರು they come to church. ಅವರು ಸಭೆಗೆ ಬರ್ತಾರೆ. They are enough of tolerating that. ಆ ಒಂದು ಸಹಿಸಿಕೊಳ್ಳೋ ಮನೋಭಾವನೆ ಅವರಿಗೆ ಇರಲಿಲ್ಲ. They say, God, I have this problem. Pastor, I have this problem. Please pray for me. ಅವರು ಹೇಳ್ತಾರೆ, God will touch them and heal them. ಅವರು ಹೇಳ್ತಾರೆ, ದೇವರೇ ಈ ಸಮಸ್ಯೆ ಇದೆ, ಪಾಸ್ಟರ್ ಅವರಿಗೆ ಹೇಳ್ತಾರೆ. But the old people in the church, ಅದೇ ಸಭೆಯಲ್ಲಿ ಹಳೆ ಜನರು they tolerate the problem. ಅವರು ಸಮಸ್ಯೆಯನ್ನು ಸಹಿಸಿಕೊಳ್ತಾ ಇದ್ದಾರೆ. They know demon is attacking in the night. ಅವರಿಗೆ ಗೊತ್ತು ರಾತ್ರಿ ವೇಳೆಯಲ್ಲಿ ದುರಾತ್ಮನು ಬಂದು ಕಾಟ ಕೊಡ್ತಿದ್ದಾರೆ. They see serpent spirits. ಅವರಿಗೆ ಒಂದು ಹಾವುಗಳ ಆತ್ಮ ಕಾಣ್ತಿದೆ. They see they have sickness in their body. ಅವರಿಗೆ ರೋಗಗಳಿದೆ ದೇಹದಲ್ಲಿ. They have all kinds of problems. ಎಲ್ಲ ವಿಧವಾದ ಸಮಸ್ಯೆಗಳಿದೆ. But they don't want to tell. ಆದ್ರೆ ಅವರು ಹೇಳುವುದಕ್ಕೆ ಬಯಸ್ತಾ ಇಲ್ಲ. Tolerating it. ಅದನ್ನು ಅವರು ಸಹಿಸಿಕೊಳ್ತಾ ಇದ್ದಾರೆ. Because when you tolerate it, ಅದನ್ನು ಸಹಿಸಿಕೊಂಡಾಗ that will rule over you. ನಿಮ್ಮ ಮೇಲೆ ಅದು ಆಳ್ವಿಕೆ ಮಾಡುತ್ತದೆ. How many have seen new people when they pray they fall on the floor and they do like this? ಎಷ್ಟು ಜನ ನೋಡಿದ್ರೆ ಹೊಸಬ್ರು ಇಲ್ಲಿ ಸಭೆಗೆ ಬಂದಾಗ ಅವ್ರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬಿದ್ದು ಒದ್ದಾಡ್ತಿರ್ತಾರೆ ಅವರು. ಅವರಿಗೆ ತಗ್ಗಿಸುವಿಕೆ ಇದೆ. ಅವರಿಗೆ ತಗ್ಗಿಸುವಿಕೆ ಇದೆ. ನಾವು ಯಾವಾಗ ಹೇಳ್ತೀವಿ ಸಮಸ್ಯೆ ಇರೋರು ಬಂದು ಪ್ರೇಯರ್ ಮಾಡಿಸ್ಕೊಳ್ಳಿ, ಸಮಸ್ಯೆ ಇರೋರು ಬಂದು ಪಾಸ್ಟರ್ ಹೇಳಿ, ನೀವು ಹೇಳಲ್ಲ, ಹೇಳಿದ್ರೆ ಎಲ್ಲ ಅವಮಾನ ಆಗುತ್ತೋ, ಅದು ಇಗ್ನೋರೆನ್ಸು, ಅದು ಅಜ್ಞಾನ. ಪಾಸ್ಟರ್ ಏನ್ ತಿಳ್ಕೊಂಡು ಪರವಾಗಿಲ್ಲ, ವಿಶ್ವಾಸಿ ಏನ್ ತಿಳ್ಕೊಂಡು ಪರವಾಗಿಲ್ಲ, ನನ್ನ ರೋಗ ಇವತ್ತೇ ವಾಸಿ ಆಗ್ಬೇಕು ಅಂತ ಹೇಳ್ತಿರಲ್ಲ, then you are not tolerating that. ಆ ರೀತಿಯಾಗಿ ಹೇಳುವಾಗ ನೀವು ಅದನ್ನು ಸಹಿಸಿಕೊಳ್ಳಲ್ಲ. You say I want this to end. ಅವತ್ತು ನೀವು ಹೇಳ್ತೀರಾ ಈ ಸಮಸ್ಯೆ ಇವತ್ತೇ ಕೊನೆಯಾಗಬೇಕಂತ. Somebody shout amen. ಆಮೆನ್. See, sometimes when ignorance come, prideness come. ಕೆಲವೊಂದು ಸಾರಿ ಅಜ್ಞಾನ ಬರುವಾಗ ಅಲ್ಲಿ ಒಂದು ಸೊಕ್ಕು ಅಹಂಕಾರ ಬರುತ್ತದೆ. I'm saying that. ಆಮೆನ್. When you say, God, I'm going through this problem, ದೇವರೇ ಎಕ್ಸಾಕ್ಟ್ ಆಗಿ ನಾನು ಇದೇ ಸಮಸ್ಯೆ, ಎಕ್ಸಾಕ್ಟ್ ಆಗಿ ಇದೇ ಸಿಕ್ನೆಸ್, ಎಕ್ಸಾಕ್ಟ್ ಆಗಿ ಇದೇ ಪ್ರಾಬ್ಲಮ್, ದೇವರೇ, when you say freely to God, when you say freely to the believers, when you say freely to the pastor, humility will come and then grace will come and the powers of darkness that is touching you will flee from your life. ಈ ರೀತಿಯಾಗಿ ಸ್ವತಂತ್ರವಾಗಿ ಪಾಸ್ಟರ್ ಮುಂದೆ ದೇವರ ಮುಂದೆ ಹೇಳುವಾಗ ಅಲ್ಲಿ ತಗ್ಗಿಸುವಿಕೆ ಬರುತ್ತದೆ, ಬಿಡುಗಡೆ ಬರುತ್ತದೆ, ದುರಾತ್ಮವು ನಿಮ್ಮ ವಿರುದ್ಧವಾಗಿ ಹೋರಾಡುವುದು ಅಲ್ಲಿ ನಿಂತು ಹೋಗುತ್ತದೆ. Hallelujah. 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 I've seen people in the church ಸಭೆಯಲ್ಲಿ ನಾನು ಜನರನ್ನು ನೋಡಿದ್ದೇನೆ, tolerating something in their life. ಅವರ ಜೀವಿತದಲ್ಲಿ ಏನೋ ಒಂದು ಸಹಿಸಿಕೊಳ್ತಾ ಇದ್ದಾರೆ. It might be some addiction. ಏನೋ ಒಂದು ಚಟ ಇರಬಹುದು. It might be something. ಅದು ಏನೋ ಒಂದು ವಿಷಯ ಇರಬಹುದು. You are having an ignorant heart, telling God, "Chalta hai, let's do it today. Let's do it today. Let's speak today, and tomorrow we will see it." ನೀವು ದೇವರಿಗೆ ಹೇಳ್ತೀರಾ ನಡೀತದ ಬಿಡು, ಈ ದಿನ ಮಾಡೋಣ, ಈ ದಿನ ಅದನ್ನ ಮಾಡ್ಬಿಡೋಣ, ನಾಳೆ ಏನಾಗುತ್ತೋ ನೋಡ್ಬಿಡೋಣ ಅಂತ. You're tolerating it. ನೀವು ಅದನ್ನ ಸಹಿಸಿಕೊಳ್ತಾ ಇದ್ದೀರಿ. When you're tolerating that addiction, ಆ ಒಂದು ಚಟವನ್ನು ನೀವು ಸಹಿಸಿಕೊಳ್ಳುವಾಗ, when you're tolerating that sickness, ಆ ರೋಗವನ್ನು ಸಹಿಸಿಕೊಳ್ಳುವಾಗ, tomorrow that will dominate your life. ನೀವು ಏನೆಲ್ಲ ಸಹಿಸಿಕೊಳ್ತಾ ಇದ್ದೀರಾ ಆ ಒಂದು ಸಂಗತಿಗಳು ನಾಳೆ ನಿಮ್ಮನ್ನು ಆಳ್ವಿಕೆ ಮಾಡುತ್ತದೆ.
ಇರ್ಲಿ ಬಿಡು ನಡೀತತೆ, ಬಹಳ ಜನ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಟಾಲರೇಟಿಂಗ್ ಮಾಡ್ಕೊಂತಿರಲ್ಲ, ಅದು ನಾಳೆ ನಿಮಗೆ ಆಳ್ವಿಕೆ ಮಾಡುತ್ತದೆ. ಇರ್ಲಿ ಬಿಡು ಅಂತ ಏನಲ್ಲಿ ಯಾವುದೆಲ್ಲ ಸಂಗತಿಯನ್ನು ಹೇಳ್ತಿರಲ್ಲ, ಅದು ನಿಮ್ಮನ್ನು ನಾಳೆ ಆಳ್ವಿಕೆ ಮಾಡುತ್ತದೆ. ನೀವು ಹೇಳ್ಬೇಕು, ದೇವ್ರೇ ಈ ಇಗ್ನೋರೆನ್ಸ್ ಹಾರ್ಟ್ ಬೇಡ, ಇವತ್ತೇ ನಾನು ವಾಸಿ ಆಗ್ಬೇಕು, ಇವತ್ತೇ ಬಿಡುಗಡೆ ಆಗ್ಬೇಕು. ನೀವು ಹೇಳುವಾಗ, ನೀವು ಹಂಬಲಿಟಿ ಬರುವಾಗ ದೇವರು ಮುಟ್ಟು ವಾಸಿ ಮಾಡ್ತಾರೆ. That's the big difference between a new believer and an old believer. ಅದು ಒಂದು ದೊಡ್ಡ ವ್ಯತ್ಯಾಸವಾಗಿದೆ ಹೊಸ ವಿಶ್ವಾಸಿ ಮತ್ತು ಹಳೆ ವಿಶ್ವಾಸಿಯ ಮಧ್ಯೆ. Because new believer doesn't care. ಯಾಕಂದ್ರೆ ಹೊಸ ವಿಶ್ವಾಸಿ ಅದರ ಬಗ್ಗೆ ಚಿಂತನೆ ಮಾಡಲ್ಲ. He wants to be healed. ಗುಣ ಆಗ್ಬೇಕಂತ ಅಷ್ಟೇ, ನನಗೆ ಗುಣ ಆಗ್ಬೇಕಂತ ಆಗ್ಬೇಕು. ಅದು ಯಾರು ಏನ್ ತಿಳ್ಕೊಂಡ್ರು ಪರವಾಗಿಲ್ಲ, ಗುಣ ಆಗ್ಬೇಕಂತ ಅನ್ಬೇಕು. And he comes and tells and God touches him. ಆ ರೀತಿಯಾಗಿ ಅವರು ಮುಂದೆ ಬಂದು ಹೇಳುವಾಗ ದೇವರನ್ನು ಮುಟ್ತಾರೆ ಮತ್ತು ಅವರನ್ನು ಗುಣವಾಗುತ್ತದೆ. Old people, ಹಳೆ ವಿಶ್ವಾಸಿಗಳು, there are some people in the church, you don't tell your problems to pastor, you're having an ignorant in your heart. ನಿಮ್ಮಲ್ಲಿ ಕೆಲವೊಬ್ರು ನಿಮ್ಮ ಸಮಸ್ಯೆಯನ್ನು ಪಾಸ್ಟರ್ ಅವರಿಗೆ ಹೇಳ್ತಿಲ್ಲ, ಆ ಒಂದು ಅಜ್ಞಾನದ ಮನೋಭಾವ ಇರ್ಲಿ ಬಿಡಿ ಎಂಬುದಾಗಿ pastor is getting your news through a third person. ಯಾರೊಬ್ಬ ಮೂರನೇ ವ್ಯಕ್ತಿಯ ಬಗ್ಗೆ ನಿಮ್ಮ ವಿಷಯ ಪಾಸ್ಟರ್ ಅವರಿಗೆ ಗೊತ್ತಾಗಿರ್ತದೆ. You're living in ignorance. ನೀವು ಒಂದು ಅಜ್ಞಾನದಲ್ಲಿ ಜೀವಿಸ್ತಾ ಇದ್ದೀರಿ. I'll tell again, there are some things in your life, in your marriage, in your finances, in your body that is sickness, you're not telling to pastor. What you're trying to do is, a third person is telling a pastor that you have a sickness, you have a disease. You're living in ignorance heart. ನಿಮಗೆ ಸಮಸ್ಯೆ ಇದೆ, ಹಣಕಾಸಿನ ತೊಂದರೆ ಇದೆ, ರೋಗ ಇದೆ, ಅದನ್ನು ನೀವು ಹೇಳ್ತಾ ಇಲ್ಲ, ಅವರು ಸಭಾಪಾಲಕರಿಗೆ ಹೇಳ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಅಜ್ಞಾನದ ಹೃದಯ ಇದೆ. ಯಾರೊಬ್ಬ ಮೂರನೇ ವ್ಯಕ್ತಿ ಬಂದು ಅವರಿಗೆ ಹೇಳ್ತಾ ಇರ್ತಾರೆ. ಯಾವಾಗ ನೀವು ಅಕ್ಸೆಪ್ಟ್ ಮಾಡಿಕೊಂಡು, ಇದೇ ನನ್ನ ಜೀವನದಲ್ಲಿ ಕಷ್ಟ ಆಗ್ತಿದೆ, ಇದೇ ನನಗೆ ತೊಂದರೆ ಪಡ್ತಿದೆ, ಇದೇ ನನಗೆ ಒತ್ತಾಯ ಮಾಡ್ತಿದೆ, ಇದೇ ದುರಾತ್ಮ ನನಗೆ ಕಾಡಿಸ್ತಿದೆ, ಇದೇ ರೋಗ ನನಗೆ ಕಾಡಿಸ್ತಿದೆ, ಯಾವಾಗ ತಗ್ಗಿಸ್ಕೇದ ಬಂದು ಪಾಸ್ಟರ್ ಹೇಳ್ತಿರೋ, ಅವಾಗ ದೇವ್ರು ನಿಮಗೆ ಮುಟ್ತಾನೆ. Hallelujah! 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 When you have an ignorance heart, ನಿಮ್ಮಲ್ಲಿ ಅಜ್ಞಾನದ ಹೃದಯ ಇರುವಾಗ, you are 1,000 feet, not 1,000 feet, lakhs and lakhs of feet far from your miracle. ನಿಮ್ಮ ಒಂದು ಅದ್ಭುತದಿಂದ ಸಾವಿರಾರು ಲಕ್ಷಾಂತರ ದೂರ ಕಿಲೋಮೀಟರ್ ಇಲ್ಲೇ ಇರ್ತೀರಿ ನೀವು. Somebody shout amen. Amen. Hallelujah. Hallelujah. Now listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Elijah, ಎಲಿಯನು heard that Jezebel saying, I will kill you tomorrow. ಯೆಜೆಬೆಲ್ ಹೇಳ್ತಾಳೆ, ನಾನು ನಿನಗೆ ಸಾಯಿಸ್ತೀನಿ ಅಂತ ಹೇಳುವ ಒಂದು ಸುದ್ದಿ ಎಲಿಯನು ಕೇಳ್ತಾನೆ. ಹೌದಾ ಇಲ್ಲ? Talk to me. ಮಾತಾಡ್ರಿ. Talk to me. ನನ್ನ ಜೊತೆ ಮಾತಾಡ್ರಿ. Hallelujah. 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 Now Elijah brought fire. ಎಲಿಷನಿಗೆ ಅಲ್ಲಿ ಬೆಂಕಿಯನ್ನು ತಂದನು ಆತನು. Listen very carefully. Elijah tolerated Jezebel. Listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಎಲಿಯನು ಇಜಬೇಲನನ್ನು ಸಹಿಸಿಕೊಂಡನು, ಇರ್ಲಿ ಬಿಡಿ ಎಂಬುದಾಗಿ. ಅದಕ್ಕೆ ಪ್ರಾಬ್ಲಮ್ ಬಂತು, ಅದಕ್ಕೆ ಸಮಸ್ಯೆ ಬಂತು, ಅದಕ್ಕೆ ಓಡೋದ ಅಲ್ಲಿಂದ. ನೀವು ಏನ್ ಇವತ್ತು ಟಾಲರೇಟ್ ಮಾಡ್ತಿರೋ ಅದು ನಿಮಗೆ ರೂಲ್ ಮಾಡುತ್ತೆ ನಾಳೆ. ಈ ದಿನ ಏನ್ ಸಹಿಸ್ಕೊಳ್ತಿರೋ, ಏನ್ ಇರ್ಲಿ ಬಿಡು ಎಂಬುದಾಗಿ ಹೇಳ್ತಿರೋ, ಅದು ನಾಳೆ ನಿಮಗೆ ಆಳ್ವಿಕೆ ಮಾಡ್ತದೆ ನಿಮ್ಮ ಮೇಲೆ. ದೊಡ್ಡ ಮನುಷ್ಯ ಪ್ರವಾದಿ ಎಲಿಯ fire from heaven, ಆತನು ಪರಲೋಕದಿಂದ ಬೆಂಕಿಯನ್ನು ತಂದ. Because he tolerated Jezebel, ಯೆಜೆಬೆಲನನ್ನು ಸಹಿಸಿಕೊಂಡ ಕಾರಣ ಆತನು ಓಡೋದ. ಇವತ್ತು ಏನ್ ಟಾಲರೇಟ್ ಮಾಡ್ತೀರಿ ನಿಮ್ಮ ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ಆಗಲಿ, ಫ್ಯಾಮಿಲಿ ಲೈಫಲ್ಲಿ ಆಗಲಿ, ಫೈನಾನ್ಸಸ್ ಅಲ್ಲಿ ಆಗಲಿ, ಬಿಸ್ನೆಸ್ ಅಲ್ಲಿ ಆಗಲಿ, ಏನ್ ಟಾಲರೇಟ್ ಮಾಡ್ತಿರೋ ಅದು ನಾಳೆ ನಿಮಗೆ ಆಳ್ವಿಕೆ ಮಾಡುತ್ತೆ. ಪಾಪ ಆಗಿರ್ಬೋದು, ಅದು ರೋಗ ಆಗಿರ್ಬೋದು, ಅದು ವೇದನೆ ಆಗಿರ್ಬೋದು, ಅದು ಮ್ಯಾರೇಜ್ ಪ್ರಾಬ್ಲಮ್ ಆಗಿರ್ಬೋದು, ಇವತ್ತು ಏನು ಸಗಿಸ್ಕೊಂತ ಇರೋ ಅದು ನಾಳೆ ನಿಮಗೆ ಡಾಮಿನೇಟ್ ಮಾಡುತ್ತೆ. Elijah ran. ಎಲಿಯನು ಅಲ್ಲಿಂದ ಓಡೋದ. There are some people in the church, you don't have humility. ನಿಮ್ಮಲ್ಲಿ ನಮ್ಮ ಸಭೆಯಲ್ಲಿ ಕೆಲವರು ಇದ್ದಾರೆ, ಅವರಲ್ಲಿ ದೀನತೆ ಮನೋಭಾವನೆ ಇಲ್ಲ. If I go to pastor and pray, what will other believers think about me? ನಾನು ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಬೇರೆ ವಿಶ್ವಾಸಿಗಳು ನನ್ನ ಬಗ್ಗೆ If I tell my problem to some believer, what he will think about me? ನನ್ನ ಸಮಸ್ಯೆಯನ್ನು ಒಬ್ಬ ವಿಶ್ವಾಸಿ ಹತ್ರ ಹೇಳ್ಕೊಂಡ್ರೆ ಅವನು ನನ್ನ ಬಗ್ಗೆ ಏನು ಅನ್ಕೊಂತಾನೆ ಏನೋ. What he thinks, she thinks doesn't matter. I need a miracle. What they think doesn't matter. I'm coming out of the ignorance heart. ನನಗೆ ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರೆ ಬಿಲ್ಲ, ನನಗೆ ಅದ್ಭುತ ಬೇಕು, ಆ ಸಮಸ್ಯೆಯಿಂದ ಹೊರಗೆ ಬರ್ಬೇಕಷ್ಟೇ. Shout amen. Amen. ನೀವು ಯಾವಾಗ ನನಗೆ ಹೆಲ್ಪ್ ಮಾಡ್ರಿ ಅಂತ ಬರ್ತಿರೋ ಅವಾಗ ಕೃಪೆ ಹೆಚ್ಚಿಗೆ ಆಗುತ್ತೆ. ಯಾವಾಗ ದೀನತೆ ಮನಸ್ಸಿಂದ ಸಹಾಯ ಬೇಡ್ಕೊಂಡು ಬರ್ತಿರೋ ಅವಾಗ ಕೃಪೆ ಹೆಚ್ಚಾಗುತ್ತದೆ. Elijah, listen to me carefully. ಬಹಳ ಎಚ್ಚರಿಕೆ ಕೇಳ್ರಿ. ಎಲಿಯನು, what happened to Elijah? ಎಲಿಯನಿಗೆ ಅಲ್ಲಿ ಏನಾಯ್ತು? When he heard the threat, ಆ ಒಂದು ಭಯವನ್ನು ಅವರು ಕೇಳ್ಕೊಂಡಾಗ he allowed it on the inside. ಅದನ್ನು ಒಳಗಡೆ ಆತನು ಬಿಟ್ಕೊಂಡನು. And when he allowed it on the inside, ಅದನ್ನು ಒಳಗಡೆ ಬಿಟ್ಕೊಂಡಾಗ it began to dominate on the inside. ಅದು ಒಳಗಡೆ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭಿಸಿತು.
One discouragement word, he allowed it on the inside. ಒಂದು ಅಧೈರ್ಯದ ಮಾತು ಅದನ್ನು ಆತನ ಒಳಗೆ ಬಿಟ್ಕೊಂಡ. What happened when he allowed it on the inside? ಆತನ ಒಳಗೆ ಬಿಟ್ಕೊಂಡಾಗ ಅಲ್ಲಿ ಏನಾಯ್ತು? He ran for his life. ಆತನ ಜೀವಕ್ಕಾಗಿ ಓಡೋದ. Write this down. ಇದನ್ನ ಬರ್ಕೊಳ್ರಿ. Write this down. ಇದನ್ನ ಬರ್ಕೊಳ್ರಿ. ಹೊರಗೆ ಎಷ್ಟು ಸಮಸ್ಯೆ ಇದ್ರೂ ಪರವಾಗಿಲ್ಲ, ಒಳಗಡೆ ಬಿಟ್ಕೋಬೇಡಿ. ಆಮೆನ್. ಹೊರಗಡೆ ಎಷ್ಟು ಸಮಸ್ಯೆ ತೊಂದರೆ ಇದ್ರೂ ಪರವಾಗಿಲ್ಲ, ಅದನ್ನು ಒಳಗಡೆ ನೀವು ಬಿಟ್ಕೊಳ್ಬೇಡ್ರಿ. When you allow it on the inside, ಒಳಗಡೆ ಬಿಟ್ಕೊಂಡಾಗ you lose. ನೀವು ಅದು ಕಳ್ಕೊಂತೀರಿ. When whatever problems on the outside, ಹೊರಗಡೆ ಎಷ್ಟೇ ಸಮಸ್ಯೆಗಳಿರಲಿ, it is on the outside. ಅದು ಹೊರಗಡೆನೇ ಇರಬೇಕು. Don't allow it in your heart. ಅದನ್ನು ನಿಮ್ಮ ಹೃದಯದ ಒಳಗಡೆ when you allow it in your heart, ನಿಮ್ಮ ಹೃದಯದಲ್ಲಿ ಬಿಟ್ಕೊಂಡ್ರೆ it will dominate you. ಅದು ನಿಮ್ಮ ಮೇಲೆ ಆಳ್ವಿಕೆ ಮಾಡುತ್ತದೆ. Are you saying amen to this? Amen. Are you learning something? ಏನಾದರೂ ಕಲಿತಿದ್ದೀರಾ? What you tolerate is what you get dominate tomorrow. ಈ ದಿನ ಏನನ್ನ ಸಹಿಸಿಕೊಳ್ತಾ ಇದ್ರಲ್ಲ ಅದು ನಿಮ್ಮ ಮೇಲೆ ನಾಳೆ ಆಳ್ವಿಕೆ ಮಾಡುತ್ತದೆ. Now King Herod, listen to me. King Herod. How many know King Herod? ಎಷ್ಟೊಂದಕ್ಕೆ ಗೊತ್ತು ಹೆರೋದ್ ರಾಜ ಅರಸನು. In the Bible, you've read it? ನೀವು ಓದಿದ್ದೀರಾ ಹೆರೋದನ ಬಗ್ಗೆ, ಅರಸನ ಬಗ್ಗೆ? ಯಾರು ಓದಿದ್ದೀರಾ? Talk to me. ಮಾತಾಡ್ರಿ ನನ್ನ ಜೊತೆ. ಅರಸನಾದ ಹೆರೋದನು was a wicked man. ಆತನೊಬ್ಬ ದುಷ್ಟನಾಗಿದ್ದ. ಹೌದಾ ಇಲ್ಲ? ಹೌದಾ ಇಲ್ಲ? But when he arrested John the Baptist, the prophet, ಆ ಪ್ರವಾದಿಯಾದ ದೀಕ್ಷಾಸ್ನಾನ ಮಾಡಿಸುವ ಯೋಹಾನನನ್ನು ಆತನು ಬಂಧಿಸಿದಾಗ, he was fearing John the Baptist. Listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಆ ದೀಕ್ಷಾಸ್ನಾನ ಮಾಡುವ ಯೋಹಾನನಿಂದ ಆತನು ಭಯಪಟ್ಟಿದ್ದನು. He arrested him, ಅವನನ್ನು ಬಂಧಿಸಿದಾನೆ, but still he was afraid of him. ಆದರೂ ಕೂಡ ಭಯಪಡ್ತಿದ್ದಾನೆ to kill him. ಆತನನ್ನು ಸಾಯಿಸುವುದಕ್ಕೆ. He was afraid to kill him. ಆತನನ್ನು ಸಾಯಿಸುವುದಕ್ಕೆ ಭಯಪಡ್ತಿದ್ದಾನೆ. Listen to me very carefully. I'm telling you what you tolerate will dominate. I'm telling you what that is. ಏನು ಸಹಿಸ್ಕೊಂತೀರೋ ಅದು ಆಳ್ವಿಕೆ ಮಾಡ್ತದೆ ಎಂಬುದಾಗಿ ನಿಮಗೆ ಹೇಳ್ತೀನಿ, ಕೇಳ್ರಿ, ಬಹಳ ಎಚ್ಚರಿಕೆಯಿಂದ ಕೇಳ್ರಿ. King Herod, ಅರಸನಾದ ಹೆರೋದನು is a wicked man. ಆತನು ದುಷ್ಟನಾಗಿದ್ದಾನೆ. ಹೌದಾ ಇಲ್ಲ? ಹೌದಾ ಇಲ್ಲ? He's a wicked man. ಆತನು ದುಷ್ಟ. What did he do? ಆತನು ಏನು ಮಾಡ್ತಾನೆ? He married, listen to me. ಬಹಳ ಎಚ್ಚರಿಕೆಯಿಂದ he married his brother's wife. ಆತನ ಸಹೋದರನ ಒಬ್ಬ ಹೆಂಡತಿಯನ್ನು ಮದುವೆ ಆಗ್ತಾನೆ ಆತನು. He's a king, right? He can do what he wants. ಅವನ ಅರಸನಲ್ಲ ಆತನ. What happened when he married his brother's wife? ಆ ಸಹೋದರನ ಹೆಂಡತಿಯನ್ನು ಅಲ್ಲಿ ಮದುವೆ ಆದಾಗ ಅಲ್ಲಿ ಏನಾಯ್ತು? He tolerated that. Listen to me very carefully. ಸಹಿಸಿಕೊಂಡ ಆತ. when he tolerated that, ಸಹಿಸಿಕೊಂಡಾಗ that woman began to dominate. ಆ ಸ್ತ್ರೀಯು ಇವನ ಮೇಲೆ ಆಳ್ವಿಕೆ ಮಾಡುವುದಕ್ಕೆ ಪ್ರಾರಂಭಿಸಿದಳು. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. This man, King Herod, ಅರಸನಾದ ಹೆರೋದನು was afraid to kill John the Baptist, the prophet. ಆ ಪ್ರವಾದಿಯಾದ ದೀಕ್ಷಾಸ್ನಾನ ಮಾಡುವ ಯೋಹಾನನನ್ನು ಸಾಯಿಸುವುದಕ್ಕೆ ಭಯಪಡ್ತಿದ್ದಾನೆ. because he tolerated and married his brother's wife, ಆ ಒಂದು ಸಹೋದರನ ಹೆಂಡತಿಯನ್ನು ಆತನು ಮದುವೆ ಮಾಡಿಕೊಂಡು ಸಹಿಸಿಕೊಂಡ ಕಾರಣ, that woman came into his life. ಆ ಸ್ತ್ರೀಯು ಇವನ ಜೀವಿತದೊಳಗೆ ಬಂದ ಕಾರಣ, she began to dominate. ಇವಳು ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭಿಸಿದಳು. what did she do? ಅವಳು ಏನು ಮಾಡಿದ್ಲು? he feared the prophet, ಆ ಪ್ರವಾದಿಗೆ ಆತನು ಭಯಪಡ್ತಿದ್ದಾನೆ, but she wanted to kill the prophet. ಆದ್ರೆ ಅವಳು ಹೇಳ್ತಿದ್ದ ಆ ಪ್ರವಾದಿಯನ್ನು ಸಾಯಿಸಬೇಕೆಂಬುದಾಗಿ. not getting this, you're not getting. ನಿಮಗೆ ಅರ್ಥ ಆಗ್ತಿಲ್ವಾ ಇದು? he wanted to protect John the Baptist, ಹೆರೋದನು ಯೋಹಾನನನ್ನು ರಕ್ಷಿಸುವುದಕ್ಕೆ ಬಯಸ್ತಾ ಇದ್ದಾನೆ. but this woman ಈ ಸ್ತ್ರೀ wanted to kill the prophet. ಅವನನ್ನು ಸಾಯಿಸಬೇಕೆಂಬುದಾಗಿ ಬಯಸಿದ್ದಾಳೆ. what you tolerate will dominate you. ಏನು ಸಹಿಸಿಕೊಳ್ತಿರಲಿಲ್ಲ ಅದು ಆಳ್ವಿಕೆ ಮಾಡುತ್ತದೆ. wrong relationships, ತಪ್ಪಾದ ಸಂಬಂಧ, sitting with people that are accusing your pastor, ನಿಮ್ಮ ಸಭಾಪಾಲಕರನ್ನು ಹೀಯಾಳಿಸಿ ಮಾಡುವಂತ ಜನರ ಮಧ್ಯೆ ಕೂತ್ಕೊಳ್ಳುವುದು, sitting with unbelievers and drinking with them, saying nothing will happen. You're tolerating it. You're saying, okay, I'll do it. what happens tomorrow is going to dominate your life. ವಿಶ್ವಾಸಿಗಳ ಸಂಗಡ ಕೂತ್ಕೊಂಡು ನೀವು ಕುಡಿಯೋದು, ಇರ್ಲಿ ಬಿಡು ಏನಾಗಲ್ಲ ಅಂತ ನೀವು ಏನು ಸಹಿಸಿಕೊಳ್ತಿಲ್ಲ, ಆ ಎಲ್ಲ ಸಹಿಸಿಕೊಳ್ಳುವುದೇ ನಾಳೆ ನಿಮಗೆ ಆಳ್ವಿಕೆ ಮಾಡುತ್ತದೆ. Are you not getting this? ನಿಮಗೆ ಅರ್ಥ ಆಗ್ತಿಲ್ವಾ ಇದು? she wanted to kill the prophet. ಅವಳು ಆ ಒಂದು ಪ್ರವಾದಿಯನ್ನು ಸಾಯಿಸುವುದಕ್ಕೆ ಬಯಸ್ತಾ ಇದ್ಲು. what happened? ಅಲ್ಲಿ ಏನಾಯ್ತು? because he tolerated that woman, the prophet was killed. ಆ ಹೆರೋದನು ಆ ಸ್ತ್ರೀಯನ್ನು ಸಹಿಸಿಕೊಂಡ ಕಾರಣ ಆ ಪ್ರವಾದಿ ಸತ್ತೋದ ಅಲ್ಲಿ. hallelujah, 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 hallelujah. today it's okay, nice, chumma aramse. ಈ ದಿನ ಅನಿಸ್ಬೋದು ಚೆನ್ನಾಗಿದೆ, ಚುಮ್ಮಾ ಸರಿಯಾಗಿದೆ ಅಂತ. ನಾಳೆ ಆಳ್ವಿಕೆ ಮಾಡುತ್ತದೆ. ನಾಳೆ ಅದು ಆಳ್ವಿಕೆ ಮಾಡುತ್ತದೆ. you will die in pain. ಒಂದು ನೋವಿನಲ್ಲಿ ನೀವು ಸಾಯ್ತೀರಿ. ignorance, when you have ignorance you tolerate. ನೀವು ಆ ಅಜ್ಞಾನ ನಿಮ್ಮ ಒಳಗಡೆ ಇರುವಾಗ ನೀವು ಅದನ್ನು ಸಹಿಸಿಕೊಳ್ತೀರಿ. I'll tell again. ಮತ್ತೊಂದು ಆವರ್ತಿ ಹೇಳ್ತೀನಿ. you have ignorance, ನಿಮ್ಮಲ್ಲಿ ಅಜ್ಞಾನ ಇರುವಾಗ you tolerate. ನೀವು ಅದನ್ನು ಸಹಿಸಿಕೊಳ್ತೀರಿ. when you tolerate, ನೀವು ಅದನ್ನು ಸಹಿಸಿಕೊಂಡಾಗ it will dominate. ಅದು ನಿಮ್ಮನ್ನು ಆಳ್ವಿಕೆ ಮಾಡುತ್ತದೆ. somebody shout amen to this. amen. somebody shout louder amen. amen. hallelujah, 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 hallelujah. a ignorant heart is a tolerated heart. ಆ ಒಂದು ಅಜ್ಞಾನದ ಹೃದಯ ಸಹಿಸಿಕೊಳ್ಳುವ ಹೃದಯವಾಗಿದೆ.
when you are not humble, I'll tell you what, put 1 Peter 5 verse 6 quickly. 1 ಪೇತ್ರ 5 6ನೇ ಅಧ್ಯಾಯನ ಹಾಕಿ. Look at the Bible. 5ನೇ ಅಧ್ಯಾಯ 6ನೇ ವಚನ. 1 Peter 5 verse 6 quickly, Bible. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. Quickly. Everybody read 1 2 3 read. ಎಲ್ಲರೂ ಕೂಡ ಓದ ನನ್ನ ಜೊತೆ. 1 2 3 ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಯಾರು ತರುವನು? Who will bring you up? ನಿಮ್ಮನ್ನು ಯಾರು ಮೇಲಕ್ಕೆ ತರ್ತಾರೆ? What you should do? ನೀವೇನ್ ಮಾಡಬೇಕು? You should humble in the hand of God. ದೇವರ ಹಸ್ತದ ಕೆಳಗೆ ನೀವು ತಗ್ಗಿಸಿಕೊಳ್ಳಬೇಕು. And he will lift you up in no due time. That means when you are expecting things to happen 10 years, when you humble yourself, it will happen in this year. 10 ವರ್ಷ ಆದ್ಮೇಲೆ ಸಂಗತಿಗಳು ಆಗುತ್ತಾ ಅಂತ ನೀವು ಬಯಸ್ತಿರಲ್ಲ, ನೀವು ತಗ್ಗಿಸಿಕೊಂಡವ ತಕ್ಷಣವೇ ಅದು ಆಗುತ್ತದೆ. Hallelujah. Hallelujah. Somebody shout amen. Amen. Hallelujah. 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 Are you learning something? ಏನಾದರೂ ಕಲಿತಿದ್ದೀರಾ ಯಾರಾದರೂ? Is God speaking to you? ದೇವರು ನಿಮ್ಮ ಜೊತೆ ಮಾತಾಡ್ತಿದ್ದಾರಾ? Don't tolerate things that comes from the devil. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ದುರಾತ್ಮದಿಂದ ಬರುವಂತ ಸಂಗತಿಗಳನ್ನು ಸಹಿಸಿಕೊಳ್ಳಬೇಡ್ರಿ. Don't tolerate the things that comes from the devil. ಆ ದುರಾತ್ಮದಿಂದ ದೆವ್ವದಿಂದ ಬರುವಂತ ಸಂಗತಿಗಳನ್ನು ಸಹಿಸಿಕೊಳ್ಳಬೇಡ್ರಿ. ಚರ್ಚಲ್ಲಿ ಹತ್ರ ಪರವಾಗಿಲ್ಲ, ಜನರು ಏನ್ ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಮನೆಗೆ ಬಿಡುಗಡೆ ಆಗಿ ಹೋಗ್ಬೇಕು, ಆ ಮೈಂಡ್ ಅಲ್ಲಿ ಇರಬೇಕಾದ್ರೆ God will touch you and God will heal you. ಆ ಮನಸ್ಸಿನಲ್ಲಿ ಇರುವಾಗ ದೇವರು ನಿಮ್ಮನ್ನು ಮುಟ್ತಾರೆ, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ. Say God, ಹೇಳಿ ದೇವರೇ, whether you put me on the floor doesn't matter. ನನ್ನ ನೆಲದ ಮೇಲೆ ಬೀಳಿಸಿದ್ರು ಪರವಾಗಿಲ್ಲ. I want to be healed. ನಾನು ಗುಣವಾಗಬೇಕು. I want to be delivered. ನಾನು ಬಿಡುಗಡೆ ಆಗಬೇಕು. I want to be set free. ನಾನು ಸಂಪೂರ್ಣವಾಗಿ ಬಿಡುಗಡೆ ಆಗಬೇಕು. Hallelujah. 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 I'll say it again. ಮತ್ತೊಂದು ಆವರ್ತಿ ಹೇಳ್ತೇನೆ. When you have an ignorant heart, ನಿಮ್ಮಲ್ಲಿ ಅಜ್ಞಾನದ ಹೃದಯ ಇರುವಾಗ you tolerate it. ನೀವು ಅದನ್ನು ಸಹಿಸಿಕೊಳ್ಳುವ ಹೃದಯ You have ಇರುತ್ತದೆ. tolerated. ನೀವು ಸಹಿಸಿಕೊಳ್ಳುವಾಗ it will dominate you. ಅದು ನಿಮ್ಮನ್ನು ಆಳ್ವಿಕೆ ಮಾಡುತ್ತದೆ. Whatever you're going through, ನೀವು ಏನೆಲ್ಲ ಹಾದು ಹೋದ್ರೂ ಪರವಾಗಿಲ್ಲ, don't tolerate it. ಅದನ್ನು ಸಹಿಸಿಕೊಳ್ಳಬೇಕು. Say, God, touch me today. I want to be healed today. ಹೇಳ್ರಿ, ದೇವರೇ ಈ ದಿನ ಮುಟ್ಟು, ನಾನು ಈ ದಿನ ಗುಣವಾಗಬೇಕು. I want to be healed today. ನಾನು I want to be delivered today. ಈ ದಿನ ಬಿಡುಗಡೆ. I don't want to carry this demon tomorrow. ಈ ದುರಾತ್ಮನನ್ನು ನಾಳೆವರೆಗೂ ಹೊತ್ತೊಯ್ದು ಬೇಡ. I want to be delivered today. ಈ ದಿನವೇ ಬಿಡುಗಡೆ ಆಗಬೇಕು. Hallelujah. Hallelujah. Amen. Amen. How many want to come out of the ignorance heart? ಎಷ್ಟು ಜನ ಅಜ್ಞಾನದ ಹೃದಯದಿಂದ ಹೊರಗೆ ಬರಬೇಕೆಂಬ ಬಯಸ್ತೀರಿ? If things is ruling in your life today, ಈ ದಿನ ಸಂಗತಿಗಳು ನಿಮ್ಮ ಜೀವಿತದ ಮೇಲೆ ಆಳ್ವಿಕೆ ಮಾಡ್ತಿರುವುದಾದರೆ, if demons is ruling over your life today because you allowed it 5 years back, 5 ವರ್ಷದ ಹಿಂದೆ ದುರಾತ್ಮವು ನಿಮ್ಮ ಒಳಗಡೆ ಬಿಟ್ಟಿರುವ ಕಾರಣ ಆ ದುರಾತ್ಮ ಈ ದಿನ ಆಳ್ವಿಕೆ ಮಾಡ್ತಾ ಇದೆ. why are you going through sickness? ಯಾಕೆ ರೋಗದೊಳಗೆ ಹೋಗ್ತಿದ್ದೀರಿ? You allowed it. ನೀವು ಅದನ್ನು ಬಿಟ್ಕೊಂಡಿದ್ದೀರಿ. why are you going through the problem? ಆ ಸಮಸ್ಯೆಯಲ್ಲಿ ಹಾದು ಹೋಗ್ತಿದ್ದೀರಿ. It came because of that addiction. ಆ ಒಂದು ಚಟದಿಂದ ಅದು ಬಂದಿದೆ. why you are suffering? ಯಾಕೆ ನೀವು ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಿ? you spoke negative word. ಯಾಕಂದ್ರೆ ನೀವು ನಕಾರಾತ್ಮಕವಾದದ್ದು you allowed it. ನೀವು ಅದನ್ನು ಬಿಟ್ಕೊಂಡಿದ್ದೀರಿ. when you allow it, ನೀವು ಅದನ್ನು ಬಿಟ್ಕೊಳ್ಳುವಾಗ it is dominating you. ಅದು ನಿಮ್ಮನ್ನು ಆಳ್ವಿಕೆ ಮಾಡುತ್ತದೆ. Somebody shout amen. Amen. How many want to be coming out of the ignorance heart? ಎಷ್ಟು ಜನ ಅಜ್ಞಾನದ ಹೃದಯದಿಂದ ಹೊರಗೆ ಬರಬೇಕೆಂಬ ಬಯಸ್ತೀರಿ? Lord, I want a heart of humility. ನನಗೊಂದು ತಗ್ಗಿಸುವ ಹೃದಯ ಬೇಕು. Stand up wherever you are. Close your eyes. ಎದ್ದುಕೊಳ್ಳಿ ಮತ್ತು ಕಣ್ಣನ್ನು ಮುಚ್ಚಿರಿ. Shikamana hantarabana. Lift your hands to heaven. ಪರಲೋಕದ ಕಡೆ ನಿಮ್ಮ ಕೈಗಳನ್ನು ಚಾಚಿರಿ. Shikamana hankrodo kazala. Shikaraba. Come on, pray. ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿ. ಸುಮ್ಮನಿರಬೇಡ್ರಿ, ಪ್ರಾರ್ಥನೆ ಮಾಡ್ರಿ, ಬಾಯಿಗಳನ್ನು ತೆರೆದರು. Might be you're going through something. ಯಾವುದೋ ಒಂದು ಸಂಗತಿಯಲ್ಲಿ ಹಾದು ಹೋಗ್ತಾ ಇರಬಹುದು. because you allowed it. ನೀವು ಅದನ್ನು ಬಿಟ್ಕೊಂಡಿರುವ ಕಾರಣ. But today God want to set you free. ಆದರೆ ಈ ದಿನ ದೇವರನ್ನು ಬಿಡುಗಡೆ ಮಾಡೋದಕ್ಕೆ ಬಯಸಿದ್ದಾರೆ. Lift your hands wherever you are. ಎಲ್ಲಿದ್ರೂ ಅಲ್ಲಿ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. God wants to touch you and deliver you right now. ದೇವರು ನಿಮ್ಮನ್ನು ಮುಟ್ಟು ಈ ಕ್ಷಣವೇ ಬಿಡುಗಡೆ ಮಾಡೋದಕ್ಕೆ ಬಯಸಿದ್ದಾರೆ. But if you're ignorant, ಅಜ್ಞಾನದಿಂದ ಇದ್ರೆ, you're tolerating those things. ಆ ಒಂದು ಸಂಗತಿಯನ್ನು ನೀವು ಸಹಿಸಿಕೊಳ್ತಿದ್ದೀರಾ. But God wants you to be free. ದೇವರು ಬಿಡುಗಡೆ ಮಾಡೋದಕ್ಕೆ ಬಯಸಿದ್ದಾರೆ. Lift your hands and say everything to God, whatever you need help in your life. ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಸಹಾಯ ಬೇಕೋ ನಿಮ್ಮ ಎರಡು ಕೈಯನ್ನು ಮೇಲಕ್ಕೆತ್ತಿ ದೇವರಿಗೆ ಹೇಳ್ರಿ. Karoshana mandaraba katalabasia. Rikamana hanto roboshi kamana hanto. Rekemana hanto lobosia mana katabosa. Shikalaba hanto rabana kedese antalaba. Say, Lord, I have enough tolerating the sickness. ಹೇಳ್ರಿ, ಈ ಒಂದು ರೋಗದಲ್ಲಿರುವುದು ನನಗೆ ಸಾಕಾಗಿದೆ ಎಂಬುದು. Say, Lord, I have enough tolerating this pain. ಆ ಒಂದು ನೋವನ್ನು ಸಹಿಸಿಕೊಳ್ಳುವುದು ಸಾಕಾಗಿದೆ. I want to be free. ನಾನು ಬಿಡುಗಡೆ ಆಗಬೇಕು. I want to be delivered. ನಾನು ಅದರಿಂದ ಹೊರಗಡೆ ಬರಬೇಕು. When you say that, ನೀವು ಅದನ್ನು ಹೇಳುವಾಗ grace begins to flow over your life. ನಿಮ್ಮ ಜೀವಿತದಲ್ಲಿ ಕೃಪೆ ಬರುವುದಕ್ಕೆ ಪ್ರಾರಂಭವಾಗುತ್ತದೆ. Come on, pray. ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಮಾಡ್ರಿ. Shakamana hanturabana katalaba.
Listen to me. ಬಹಳ Amen. ಎಚ್ಚರಿಕೆಯಿಂದ ಕೇಳ್ರಿ. Listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. When Jesus went to the pool of Bethesda, ಆ ಬೆಥೆಸ್ದ ಕೊಳದ ಹತ್ರ ಯೇಸು ಹೋದಾಗ he saw a man, 38 years man, lying there without any strength in his body. 38. Look at me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. 38 ವರ್ಷದ ಒಬ್ಬ ವ್ಯಕ್ತಿ ತನ್ನ ದೇಹದಲ್ಲಿ ಯಾವುದೇ ಒಂದು ಶಕ್ತಿ ಬಲ ಇಲ್ಲದೇ ಅಲ್ಲಿ ಮಲ್ಕೊಂಡಿದ್ದಾನೆ. Jesus asked only one question. ಯೇಸು ಒಂದೇ ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತಾರೆ. He doesn't ask, he said, do you want to get well or not? ಅವ್ರು ಕೇಳಿದ್ರು, ನನಗೆ ಸ್ವಸ್ಥತೆ ಆಗ್ತೀಯಾ ಇಲ್ವಾ ಎಂಬುದಾಗಿ. Instead of saying yes or no, ಅವನು ಹೌದು ಅಥವಾ ಇಲ್ಲ ಎಂಬುದಾಗಿ ಹೇಳ್ಬೋದಾಗಿತ್ತು. he began to say his problems. ಅದನ್ನ ಹೌದು ಇಲ್ಲ ಅಂತ ಹೇಳುವ ಬದಲಾಗಿ ಸಮಸ್ಯೆಯನ್ನು ಹೇಳೋದಕ್ಕೆ He said, ಪ್ರಾರಂಭಿಸಿದ. nobody is there to take me and put in the well. ಯಾರು ಕೂಡ ಇಲ್ಲ ಆ ಕೊಳದಲ್ಲಿ ನನ್ನ ಎತ್ತು ಹಾಕುವುದಕ್ಕೆ. When you have a heart of ignorance, ನಿಮ್ಮಲ್ಲಿ ಅಜ್ಞಾನದ ಹೃದಯ ಇರುವಾಗ, but still Jesus healed him because of compassion. That is another thing. But I'm telling you one thing, when he had a heart of ignorance, Jesus got angry and said, get up, pick up your mat and walk. ಯೇಸುವಿಗೆ ದಯೆ ಹೃದಯ ಇರುವ ಕಾರಣ ಅವನಿಗೆ ಗುಣ ಮಾಡಿದ. ಆದ್ರೆ ಆತನು ಅಜ್ಞಾನದಿಂದ ಸಮಸ್ಯೆಯನ್ನು ಹೇಳುವಾಗ ಅವ್ರು ಹೇಳಿದ್ರೆ, ಸ್ವಾಮಿ ಕೋಪದಿಂದ ಎದ್ದು ನಿನ್ನ I think Jesus said that with anger. Get up, pick up your mat and walk. I'm asking you a question whether you want to get well or not. Say yes or no. ಯೇಸು ಒಂದು ಪ್ರಶ್ನೆ ಕೇಳ್ತಾರೆ, ನಿನಗೆ ಸ್ವಸ್ಥತೆ ಆಗಬೇಕಾ ಬೇಡ ಅಂದಾಗ ಹೌದು ಅಥವಾ ಇಲ್ಲ ಅಷ್ಟೇ ಹೇಳ್ಬೇಕಾಗಿತ್ತು ಅವನು. ಅದ್ರ ಬದಲು ಸಮಸ್ಯೆ ಹೇಳುವಾಗ ಯೇಸು ಸ್ವಾಮಿ ಸಿಟ್ಟಲ್ಲಿ ಹೇಳ್ತಾರೆ ಅನ್ಕೊಂಡಿದ್ದೀನಿ, ನೀನು ಹಾಸಿಗೆ ತಗೊಂಡು ಹೋಗುವ. ಅವನಿಗೆ ಅಜ್ಞಾನದ ಹೃದಯ ಇತ್ತು. Sometimes ಕೆಲವೊಂದು ಸಾರಿ when you have an ignorance heart, ನಿಮ್ಮಲ್ಲಿ ಅಜ್ಞಾನದ ಹೃದಯ ಇರುವಾಗ your heart becomes hard. ನಿಮ್ಮ ಹೃದಯ ಅಲ್ಲಿ ಕಠಿಣವಾಗುತ್ತದೆ. Whatever you hear, ನೀವು ಏನೆಲ್ಲ ಕೇಳ್ತೀರೋ it will not seem good to you. ಅದು ನಿಮಗೆ ಒಳ್ಳೆಯದಾಗಿ ಕಾಣುವುದಿಲ್ಲ. Why? ಯಾಕೆ? Because your heart is hard. ಯಾಕಂದ್ರೆ ನಿಮ್ಮ ಹೃದಯ ಕಠಿಣವಾಗಿದೆ, ಕಲ್ಲಾಗಿದೆ. It's like I don't want to move anything what he says. ಅವ್ರು ಏನ್ ಹೇಳಿದ್ರು ಪರವಾಗಿಲ್ಲ, ನಾನು ಅದ್ರಲ್ಲಿ ಕದಲುವುದೇ ಇಲ್ಲ. You're not able to receive a miracle. ಆ ಒಂದು ರೀತಿಯಲ್ಲಿ ನೀವು ಮಾಡುವಾಗ ನಿಮ್ಮ ಅದ್ಭುತಗಳು ನಿಮಗೆ ಸಿಗುವುದಿಲ್ಲ. Let God do his job. ದೇವರ ಕೆಲಸ ಮಾಡೋದಕ್ಕೆ ಬಿಡ್ರಿ. You do your job. ನೀವು ನಿಮ್ಮ ಕೆಲಸ ಮಾಡಿ. What is your job? ನಿಮ್ಮ ಕೆಲಸ ಏನು? Surrendering to him. ಆತನಿಗೆ ಒಪ್ಪಿಸಿಕೊಡುವುದು. And his job ಆತನ ಕೆಲಸ will touch you and heal you. ನಿಮ್ಮನ್ನು ಮುಟ್ಟಿ ಬಿಡುಗಡೆ ಮಾಡಿ ಗುಣ ಮಾಡುವುದು. Stop having a hard heart. ಒಂದು ಕಠಿಣವಾದ ಹೃದಯ ಇಟ್ಕೊಳ್ಳೋದನ್ನ ನಿಲ್ಲಿಸಬಿಡ್ರಿ. The people there in the back said, having a hard heart. ಹಿಂದುಗಡೆ ಇರುವ ಜನರಿಗೆ ಒಂದು ಕಲ್ಲಾದ ಕಠಿಣವಾದ ಹೃದಯ ಇದೆ. I'm not going to move, I'm not going to shake. ನಾ ಎಷ್ಟೇ ಏನಾದ್ರೂ ಪರವಾಗಿಲ್ಲ, ನಾನು ಕದಲುವುದೇ ಇಲ್ಲ. Say, Jesus, touch me. Do what you want me to do in your life. When you say that, God will touch you and heal you. ಯೇಸುವೇ, ನೀನು ಮುಟ್ಟು, ನಿನಗೆ ಇಷ್ಟವಾದದನ್ನು ಮಾಡಿ ಅಂತ ನೀವು ಒಪ್ಪಿಸಿಕೊಟ್ಟಾಗ ದೇವರು ತನಗೆ ಇಷ್ಟವಾದದನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. Hallelujah. Hallelujah. Now lift your hands wherever you are. ಎಲ್ಲಿದ್ರು ಅಲ್ಲಿ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. When I say lift your hands, lift your hands. ನಾನು ಕೈ ಎತ್ತಿ ಎಂಬುದಾಗಿ ಹೇಳುವಾಗ ಕೈಯನ್ನು ಮೇಲೆ ಕೆತ್ತಿರಿ. Shikama nama antaraba. Ikaraba hantorobosi kabada. Rikamana hantorobosa. Whatever you're going through right now, ಈಗ ಯಾವುದೇ ಒಂದು ಸಮಸ್ಯೆ ಹಾದು ಹೋಗ್ತಿರಬಹುದು, in the name of Jesus, ಯೇಸುವಿನ ನಾಮದಲ್ಲಿ I pray the Holy Spirit will touch you. ನಾನು ಪ್ರಾರ್ಥಿಸ್ತೇನೆ, ಪರಿಶುದ್ಧಾತ್ಮನ ಮುನ್ಮುಟ್ಟುವ ಹಾಗೆ. The Holy Spirit will deliver you. ಪರಿಶುದ್ಧಾತ್ಮ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. The Holy Spirit will heal you. ಪರಿಶುದ್ಧಾತ್ಮನಿಗೆ ಸ್ವಸ್ಥತೆ His ಮಾಡ್ತಾರೆ. power, let it come like a mighty rushing wind. ಆ ಒಂದು ಆತನ ಬಲವು ಒಂದು ಹೊಸ ಅಲೆಯಾಗಿ ನಿಮ್ಮ ಮೇಲೆ ಬರುತ್ತದೆ. Right now lift your hands and receive it. ಈಗಲೇ ನಿಮ್ಮ ಕೈಯನ್ನು ಮೇಲೆ ಕೆತ್ತಿ ಅದನ್ನು ಹೊಂದಿಕೊಳ್ಳಿರಿ. If you have a hard heart and prideness, I'd say, Lord, take this away from me. ಒಂದು ಕಠಿಣವಾದ ಹೃದಯ ಅಥವಾ ಸೊಕ್ಕಾದ ಒಂದು ಅಹಂಕಾರವುಳ್ಳ ಹೃದಯ ಇರುವುದಾದ್ರೆ ದೇವರೇ ಇದರಿಂದ ನನ್ನ ತೆಗೆದಾಕಿ ಎಂಬುದಾಗಿ ಹೇಳಿ ದೇವರೇ, ಆ ಹೃದಯ ಬೇಡ. ಹೇಳ್ರಿ, ದೇವರೇ ಈ ಒಂದು ಹೃದಯ ಬೇಡ, ಕಲ್ಲಾದ ಹೃದಯ I ಬೇಡ. don't want that heart. ಆ ಒಂದು ಕಲ್ಲಾದ ಹೃದಯ ಬೇಡ. I humble. ನಾನು ತಗ್ಗಿಸಿಕೊಳ್ತೇನೆ. I don't want to be ignorant. ನಾನು ಅಜ್ಞಾನದಿಂದ ಇರುವುದು ಬೇಡ. I know I'm going through the problem and this is my problem. I come to you. ನನಗೆ ಗೊತ್ತು, ನಾನು ಸಮಸ್ಯೆಯಲ್ಲಿ ಹೋಗ್ತಿದ್ದೇನೆ, ಇದು ನನ್ನ ಸಮಸ್ಯೆ, ನಾನು ನಿನ್ನ ಹತ್ರ ಬರ್ತೇನೆ. Come on, say it. Lord, this is my problem. I come to you. I say it to you. ಬಾಯಿದ್ರದ್ದು ಹೇಳ್ರಿ, ದೇವರೇ ಇದು ನನ್ನ ಸಮಸ್ಯೆ ಆಗಿದೆ, ಇದನ್ನು ನಿನ್ನ ಮುಂದೆ ಹೇಳ್ಕೊಳ್ತೇನೆ ಎಂಬುದಾಗಿ. Touch me, Lord. ನನ್ನನ್ನು ಮುಟ್ಟು ಕರ್ತನೆ. Heal me, Lord. ನನ್ನನ್ನು ಗುಣಪಡಿಸು. Deliver me, Lord. ನನ್ನನ್ನು ಬಿಡುಗಡೆ ಮಾಡು. Set me free, Lord. ನನ್ನನ್ನು ಸ್ವತಂತ್ರ ಮಾಡು. Give me breakthrough, Lord. ನನಗೆ ಅಭಿವೃದ್ಧಿಯನ್ನು ಕೊಡು. Give me miracle, Lord. ನನಗೆ ಅದ್ಭುತ ಕೊಡು. Change my life, Lord. ಜೀವಿತವನ್ನು ಬದಲಾವಣೆ ಮಾಡು. Touch my family, Lord. ಕುಟುಂಬವನ್ನು ಮುಟ್ಟು. Touch my business. ನನ್ನ ವ್ಯವಹಾರ ಮುಟ್ಟು. Take away my hard heart. ನನ್ನ ಕಲ್ಲಾದ ಹೃದಯ ನನ್ನಿಂದ ಹೊರಗಡೆ ಹಾಕು. Take my ignorance away. ನನ್ನ ಅಜ್ಞಾನ ನನ್ನಿಂದ ಹೊರಗಡೆ ಹಾಕು. I humble. I humble, Lord. ನಾನು ತಗ್ಗಿಸಿಕೊಳ್ತೇನೆ. Lift your hands. ನಿಮ್ಮ
ಕೈಯನ್ನು ಮೇಲೆ ಕೆತ್ತಿರಿ. As a prophet of God, ದೇವರ ಪ್ರವಾದಿಯಾಗಿ under the anointing, ಅಭಿಷೇಕದ ಅಡಿಯಲ್ಲಿ those who are lifting the hands, ಯಾರೆಲ್ಲ ಕೈಯನ್ನು ಮೇಲೆ ಕೆತ್ತಿದ್ದಾರೆ, and those who have humbled in their hearts, ಮತ್ತೆ ಯಾರೆಲ್ಲ ತಮ್ಮ ಹೃದಯವನ್ನು ತಗ್ಗಿಸಿಕೊಂಡಿದ್ದಾರೋ, you know it, Lord. ನಿನಗೆ ಗೊತ್ತು ಕರ್ತನೆ. Such people, ಅಂತ ಜನರನ್ನು touch them. ಅವರನ್ನು ಮುಟ್ಟು. I release promotions. ನಾನು ಪ್ರಮೋಷನ್ ಅನ್ನು ಬಿಡುಗಡೆ ಮಾಡ್ತೇನೆ. I release miracles. ನಾನು ಅದ್ಭುತವನ್ನು ಬಿಡುಗಡೆ I release financial blessing. ನಾನು ಹಣಕಾಸಿನ ಆಶೀರ್ವಾದ ಬಿಡುಗಡೆ I ಮಾಡ್ತೇನೆ. release breakthrough. ನಾನು ಅಭಿವೃದ್ಧಿಯನ್ನು ಬಿಡುಗಡೆ ಮಾಡ್ತೇನೆ. In the name of Jesus. ಯೇಸುವಿನ ನಾಮದಲ್ಲಿ. Right now. ಈಗಲೇ. Right now. ಈಗಲೇ. Karaba shikamana hantudagabasa. Lift your hands and receive it. ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ಅದನ್ನು ಹೊಂದಿಕೊಳ್ಳ್ರಿ. Shikabada harro kobanantere kasa. Ikana mahandura gabasia la mahandire ke diantara basia. Rikabada hashikala bahatu. Rokomana hasia la rante ke basa. Come on, connect your spirit to the Holy Spirit. ಪರಿಶುದ್ಧಾತ್ಮನ ಸಂಗಡ ನಿಮ್ಮ ಆತ್ಮವನ್ನು ಸಂಪರ್ಕ ಮಾಡ್ರಿ. Mashakabana hakarabana nderebo shialaba. Rikamana masikana mahandorobo shikala badara. How many need healing in their body? Show me your hands quickly. ಎಷ್ಟು ನಿಮ್ಮ ದೇಹದಲ್ಲಿ ಆರೋಗ್ಯವಾಗಿದೆ, ಗುಣವಾಗಿದ್ರೆ ಅವರು ನಿಮ್ಮ ಕೈ Hey, we want healing. ನಿಮ್ಮ ದೇಹದಲ್ಲಿ ಆರೋಗ್ಯ ಬೇಕಾಗಿರುವುದಾದ್ರೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. I want to pray for you quickly. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. Father, I pray those who are lifting their hands. ತಂದೆ, ಯಾರೆಲ್ಲ ಕೈಯನ್ನು ಮೇಲೆ ಕೆತ್ತಿದ್ದಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. Every sickness in their body, in the mighty name of Jesus, ಯೇಸುವಿನ ನಾಮದಲ್ಲಿ I destroy it by the anointing of the Holy Ghost. ಪರಿಶುದ್ಧಾತ್ಮನ ಅಭಿಷೇಕದಿಂದ ಅದನ್ನು ನಾಶ ಮಾಡ್ತೇನೆ. Rakamana hanturabana shika. Come out with your roots in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ನಿನ್ನ ಬೇರು ಸಮೇತ ಹೊರಗಡೆ ಬಾ. Shikamana hakradaba shikalamana rikama. Lift your hands and receive the healing. ನಿಮ್ಮ ಕೈ ಮೇಲೆ ಕೆತ್ತಿ ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. Say, I receive my healing. ಹೇಳ್ರಿ, ನಾನು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೇನೆ. Say, by his wounds I'm healed. ಆತನ ಬಾಸುಂಡೆಯಿಂದ ನನಗೆ ಗುಣವಾಯಿತು. By his wounds I'm healed. ಆತನ ಬಾಸುಂಡೆಯಿಂದ ನನಗೆ ಗುಣವಾಯಿತು. Shikabara hatalamas. Rikamana hantudaba shialama. Rikamana handereboshia. Anybody going through financial problem, quickly lift your hands wherever you are. ಯಾರಾದರೂ ಹಣಕಾಸಿನ ತೊಂದರೆಯಲ್ಲಿ ಹೋಗ್ತಾ ಇರುವುದಾದ್ರೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ ಈಗಲೇ. I want to pray for you. ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. Yesterday somebody came and gave me a money and said this is a miracle money happened. ನಿನ್ನೆ ಯಾರೋ ಒಬ್ರು ಬಂದು ನನ್ನ ಕೈಯಲ್ಲಿ ಹಣ ಕೊಟ್ಟು ಹೇಳಿದ್ರು ಇದು ಒಂದು ಅದ್ಭುತವಾದ ಹಣ ಎಂಬುದಾಗಿ. How many want a miracle money? How many want miracles in your finances? ಎಷ್ಟು ಜನಕ್ಕೆ ಅದ್ಭುತವಾದ ಹಣಕಾಸು ಬರಬೇಕು ಮತ್ತು ನಿಮ್ಮ ಹಣಕಾಸಿನಲ್ಲಿ ಅದ್ಭುತ ಆಗಬೇಕು. You're suffering through a lot of financial problems. ಯಾರೆಲ್ಲ ಬಹಳಷ್ಟು ಹಣಕಾಸಿನ ತೊಂದರೆಯಲ್ಲಿ ಅದನ್ನು ಸಹಿಸಿಕೊಳ್ತಾ ಇದ್ದಾರೆ. Lift your hands. ಅವರು ನಿಮ್ಮ ಕೈನ ಮೇಲೆ ಕೆತ್ತಿ. I want to pray for you. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. I speak life into their accounts. ಅವರ ಅಕೌಂಟ್ಗಳಿಗೆ ಜೀವವನ್ನು ಮಾತಾಡ್ತೇನೆ. Every dead account rise to life again. ಎಲ್ಲ ಸತ್ತಂತ ಅಕೌಂಟ್ ಜೀವಕ್ಕೆ ಬಾ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Rabba Khadamas. Lift your hands. ನಿಮ್ಮ ಕೈನ ಮೇಲೆ ಕೆತ್ತಿರಿ. ನಿಮ್ಮ ಕೈಯಲ್ಲಿ ಎಲ್ಲ ದುರಾತ್ಮ ಕಟ್ಟಿರುವ ಎಲ್ಲ ಶಾಪದ ಕಟ್ಟುಗಳು, ಬಡತನ ಕಟ್ಟುಗಳು ಈಗ ಮುರಿತಿನ ಯೇಸುವಿನ ನಾಮದಲ್ಲಿ. ನಿಮ್ಮ ಕೈ ಅಭಿವೃದ್ಧಿ ಆಗಲಿ, ನಿಮ್ಮ ಕೈ ಇನ್ಕ್ರೀಸ್ ಆಗಲಿ. Somebody receive it. ಯಾರಾದರೂ ಹೊಂದಿಕೊಳ್ಳ್ರಿ ಅದನ್ನ. ನೀವು ಕೈ ಮುಟ್ಟು ಇವತ್ತಿಂದ ಏನೇನು ಕೈ ಮುಟ್ಟಿರೋ ಅದು ಡಬಲ್ ಆಗಲಿ ಯೇಸುವಿನ ನಾಮದಲ್ಲಿ. I release it in the mighty name of Jesus. Lift your hands. ನಿಮ್ಮ ಕೈನ ಮೇಲೆ ಕೆತ್ತಿರಿ. Say, Lord, this hand is blessed. ಹೇಳ್ರಿ ಕರ್ತನೇ, ಈ ಕೈಗಳು ಆಶೀರ್ವದಿಸಲ್ಪಟ್ಟಿದೆ. Say, devil. ಹೇಳ್ರಿ ದುರಾತ್ಮನೇ. Say, devil. ದುರಾತ್ಮನೇ. Take your hands off of my hands. ನನ್ನ ಕೈಯಿಂದ ನಿನ್ನ ಕೈಯನ್ನು ಹೊರಗಡೆ ತೆಗೆದುಕೋ. Come on, say it. ಹೇಳ್ರಿ ಅದನ್ನ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. My hands are blessed by the Lord. ನನ್ನ ಕೈಗಳು ಕರ್ತನಿಂದ ಆಶೀರ್ವದಿಸಲ್ಪಟ್ಟಿದೆ. My hands is going to be a blessing to thousands. ನನ್ನ ಕೈಗಳಿಂದ ಸಾವಿರಾರು ಜನರಿಗೆ ಆಶೀರ್ವಾದವಾಗುತ್ತದೆ. My hands are going to be blessing to nations. ರಾಷ್ಟ್ರಗಳಿಗೆ ನನ್ನ ಕೈಯಿಂದ ಆಶೀರ್ವಾದವಾಗಿರುತ್ತದೆ. Finances is coming in my life. ನನ್ನ ಜೀವಿತದಲ್ಲಿ ಹಣಕಾಸು ಬರ್ತಾ ಇದೆ. Come on, clap your hands and receive it. ಚಪ್ಪಾಳೆ ತಟ್ಟಿ ಅದನ್ನು ಹೊಂದಿಕೊಳ್ಳ್ರಿ. Lift hands. Lift hands. ನಿಮ್ಮ ಕೈನ ಮೇಲೆ ಕೆತ್ತಿರಿ. ನಿಮ್ಮ ಬಿಸ್ನೆಸ್ ಸ್ಮಾಲ್ ಆಗಿ ಇರಬಹುದು. ನಿಮ್ಮ ವ್ಯವಹಾರ ಸಣ್ಣದಾಗಿರಬಹುದು. I prophesy. ನಾನು ಪ್ರವಾದಿಸ್ತೇನೆ. Under the anointing. ಅಭಿಷೇಕದ ಅಡಿಯಲ್ಲಿ. Wow, Baba, I feel it. Ooh, karama. I felt something like come upon me like this. I felt it. My God, my God.
ನಿಮ್ಮ ಬಿಸ್ನೆಸ್ ಸ್ಮಾಲ್ ಆಗಿರಬಹುದು, ನಿಮ್ಮ ವ್ಯವಹಾರ ಸಣ್ಣದಾಗಿರಬಹುದು. ಲಿಫ್ಟ್ ಹ್ಯಾಂಡ್ಸ್. I'm prophesying. ನಾನು ಪ್ರವಾದಿಸುತ್ತಿದ್ದೇನೆ. Under the anointing, ಅಭಿಷೇಕದ ಅಡಿಯಲ್ಲಿ things will happen. ಸಂಗತಿಗಳು ಆಗುತ್ತದೆ. Lift your hands. ನಿಮ್ಮ ಕೈ ಮೇಲೆ ಕೆತ್ತಿರಿ. Small business, ಸಣ್ಣ ವ್ಯವಹಾರ. I command you in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಆಜ್ಞೆ ಮಾಡ್ತೇನೆ. I speak into their business. ನಾನು ಆ ವ್ಯವಹಾರಕ್ಕೆ ಮಾತಾಡ್ತಿದ್ದೇನೆ. Let their boundaries stretch in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಅವರ ಎಲ್ಲೆಗಳು ವಿಸ್ತಾರವಾಗಲಿ. Their business ವ್ಯವಹಾರ increase in the mighty name of Jesus. ಯೇಸುವಿನ ನಾಮದಲ್ಲಿ ಹೆಚ್ಚಾಗಲಿ. Lift your hands. ನಿಮ್ಮ ಕೈ ಮೇಲೆ ಕೆತ್ತಿ. I felt that. Look at me. Lift your hands and look at me. ನಿಮ್ಮ ಕೈ ಮೇಲೆ ಕೆತ್ತಿ ಈ ಕಡೆ ನೋಡ್ರಿ. I felt that. I felt something coming on me. I felt it. ನಾನು ಅದನ್ನು ಅನುಭವಿಸಿದೆ. ಏನೋ ಒಂದು ನನ್ನ ಮೇಲೆ ಬರುವುದನ್ನು. I saw the anointing. I felt that anointing. My God. ಅಭಿಷೇಕವನ್ನು ನಾನು ಅನುಭವಿಸಿದೆ. See, whenever I feel that, ನಾನು ಅದು ಯಾವಾಗಲೂ ಅನುಭವಿಸ್ತೀನೋ, whatever I speak that time, ಆ ಒಂದು ಸಮಯದಲ್ಲಿ ಏನು ಮಾತಾಡ್ತೀನೋ, it will happen. ಅದಾಗುತ್ತದೆ. It will happen. ಅದಾಗುತ್ತದೆ. It will happen. ಅದಾಗುತ್ತದೆ. It will happen. ಅದಾಗುತ್ತದೆ. Lift your hands. ನಿಮ್ಮ ಕೈ ಮೇಲೆ ಕೆತ್ತಿರಿ. ಶಿಖಮನ ಅಂತ ಎಲ್ಲ ನಾಡ್ಲ ಕಡೆ ಇರುವ ಎಲ್ಲ ಬಡತನ ಆತ್ಮವು ಖಾಬವು ಶಿಖಮನ ಅಂತರಪ್ಪ. ನಿಮಗೆ ಉದ್ಧಾರ ಮಾಡಕ್ ಬಿಡ್ತಿರುವ ಎಲ್ಲ ದುರಾತ್ಮದ ಆತ್ಮಗಳು, ನಿಮ್ಮ ಹಣಕಾಸು ತಿನ್ನುವ ಎಲ್ಲ ದುರಾತ್ಮದ ಆತ್ಮಗಳು, ನಿಮಗೆ ಕಾಟ ಕೊಟ್ಟಿರುವ ಎಲ್ಲ ದುಷ್ಟ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಮುರಿತೇನೆ ರೈಟ್ ನಾವು. ಮಾ ಶಖಮನ ಹಂತುಡಗಬ ರಿಖಮನ ಶಿಖಲಮನ. Oh, lift your hands and receive it. ನಿಮ್ಮ ಕೈ ಮೇಲೆ ಕೆತ್ತಿ ಹೊಂದಿಕೊಳ್ಳ್ರಿ ಅದನ್ನು. ಮಾ ಶಿಖಮನ ಹಂತರಬ ರಿಖಮನ ಹಂತುಡಗಬ ಶಿಖಲಬ ದರಖನ ಮಂದರಬ. Hey, I am prophet of God. I speak and it will happen. ನಾನು ದೇವರ ಪ್ರವಾದಿಯಾಗಿದ್ದೇನೆ. ನಾನು ಮಾತಾಡಿದ್ದೇನೆ, ಅದು ಹಾಗೆ ಆಗುತ್ತದೆ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. The mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. The mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Hallelujah. 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 Look at me. ನನ್ನ ಕಡೆ ನೋಡ್ರಿ. How many believe that? ಎಷ್ಟು ಜನ ನಂಬ್ತಿರೋದನ್ನ? If God can do to these 4 people, ಆ 4 ಜನರಿಗೆ ದೇವರು ಅದ್ಭುತ He ಮಾಡಿದ್ದಾಗಿದೆ. can do it to you. ನಿಮಗೂ ಕೂಡ ಮಾಡ್ತಾರೆ. He can do it to you. ನಿಮಗೂ ಕೂಡ ಮಾಡ್ತಾರೆ. Hallelujah. 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 Go home back knowing that you have received the touch of God. ದೇವರ ಮುಟ್ಟುವಿಕೆಯನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಅಂದುಕೊಂಡು ನೀವು ಮನೆಗೆ ಹೋಗ್ರಿ. Know that God is doing something in my life. Go home. ನಿಮ್ಮ ಮನೆಗೆ ನೀವು ಹೆಂಗ್ ಹೋಗ್ಬೇಕು ಗೊತ್ತಾ? ನನ್ನ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೆ ಎಂಬುದಾಗಿ ಹೋಗ್ರಿ. I have received what I came for. ನಾನು ಏನಕ್ಕೋಸ್ಕರ ಆಸೆ ಪಟ್ಟು ಬಂದಿದ್ದೇನೋ ಅದನ್ನ ನಾನು ಹೊಂದಿಕೊಂಡಿದ್ದೇನೆ. I know I cannot see it. ನನಗೆ ಗೊತ್ತು ಅದನ್ನ ನೋಡಕ್ ಆಗಲ್ಲ. But I believe it. ಆದ್ರೆ ಅದನ್ನ ನಂಬುತ್ತೇನೆ. I have faith to receive it. ನನಗೆ ನಂಬಿಕೆ ಇದೆ ಹೊಂದಿಕೊಳ್ಳುವುದಕ್ಕೆ.